ಬ್ಯಾಕ್ ಟು ಪಾರ್ಟ್ 2 3 ನಮ್ಮದಿಲ್ಲ ನೆಕ್ಸ್ಟ್ ಪಾರ್ಟ್. ಶುರು ಹಾಯ್ ಹೇಳ. ನಾನು ಹಾಯ್ ಹೇಳಿದ ತಕ್ಷಣ ಹುಡುಗಿ ಶಾಕ್ ಆಗ್ಬಿಟ್ಲು, ಯಾರಿಗೆ ಹೇಳ್ತಾಳೆ ಅಂತ, ಅದಕ್ಕೆ ಬಗ್ಗೆ ನೋಡ್ತಿಲ್ಲ. ಸೊ ಈಗ ನಾವು ಒಂದು ಪಪೆಟ್ ಶೋ ಹೋಗ್ತಾಯಿದ್ದೀವಿ, ವಾಟರ್ ಪಪೆಟ್ ಶೋ ವಿಯೆಟ್ನಾಮ್. ಲಿಟಲ್ ಪಾಪ್ಯುಲರ್ ಆ್ಯಂಡ್ ಡಿಫ್ರೆಂಟ್ ಯೂನಿಕ್ ಆಗಿದೆ. ಸ್ಟ್ರೀಟ್ ಶಾಪಿಂಗ್ ಹೋಗೋಣ. ಸೊ ಎಲ್ಲ ರೆಡಿ ಆಗಿ ಹೊರಟಿದ್ದೀವಿ. ಸೊ ಸೊ ವಾಟರ್ ಪಪೆಟ್ ಶೋಗೆ ಹೋಗಿ ಈಗ ಅಲ್ಲಿ ನಾನು ನಿಮಗೆ ಮತ್ತೆ ಕನೆಕ್ಟ್ ಆಗ್ತೀನಿ. ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ತೋರಿಸ್ತೀನಿ ತಡ್ರಿ. ಎಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಿ, ಹೆಲ್ಮೆಟ್ಸ್ಗೆಲ್ಲ ಗರ್ಲ್ಸ್ಗೆ ಆ ಪೋನಿ ಟೈಲ್ಗೆ ಜಾಗ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಪೋನಿ ಟೈಲ್ ಹಾಕಿಲ್ಲ ಅವರು, ಬಟ್ ಪೋನಿ ಟೈಲ್ ಹಾಕಿದ್ರೆ ಕೂರೋ ಥರ ಜಾಗ ಇದೆ. ಏನು ಕ್ಯೂಟ್ ಕ್ರಿಯೇಟಿವ್ ವೇ ಆಫ್ ಮೇಕಿಂಗ್ ಅಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಅದು ಸ್ಮಾಲ್ ಥಿಂಗ್ ತಲೆಯಲ್ಲಿ ಇಟ್ಕೊಂಡು ಅಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಇಂಥದ್ದೊಂದು ಹೆಲ್ಮೆಟ್ ಬೇಕು, ಬಟ್ ಫುಲ್ ಇರೋದಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಗರ್ಲ್ಸ್ಗೆ ಹೇರ್ ಪೋನಿ ಹಾಕಿರ್ತೀವಿ, ಹೆಲ್ಮೆಟ್ ಪೋನಿ ಕೆಳಗೆ ಬಂದಿರುತ್ತೆ. ಸೊ ಇಟ್ಸ್ ನೈಸ್. ಯಾ ಆಕ್ಚುಲಿ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ಸ್. In the evening, Mega Garden in the evening. ಸೊ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಈ ಸ್ಟ್ರೀಟ್ ಫುಲ್ಲು ನೋಡಿ, ಇಲ್ಲಿ ಏನೇನೇನೋ ಇದೆ, ಆರ್ಟ್ ವರ್ಕ್ ಎಲ್ಲ. ನಾವು ಮ್ಯಾಗ್ನೆಟ್ಸ್ನ ತೊಗೊಳ್ಳೋಣ, ಇಲ್ಲಿ ಕಮ್ಮಿ ಆಪ್ಷನ್ಸ್ ಇದೆ. ಸೊ ಇದು ಜಾಸ್ತಿ ಆಪ್ಷನ್ ಇರೋ ಕಡೆ ತೊಗೊಳ್ಳೋಣ. ಡ್ರೈ ಫ್ರೂಟ್ಸ್ ಏನೋ ತಿನ್ನೋದೆಲ್ಲ ಇದೆ. ಏನಿದು ಆ್ಯಕ್ಚುಲಿ? ಏಯ್ ಲೆಟ್ಸ್ ಗೋ ಇನ್ಸೈಡ್. ನೋ ಕಾಪಿಕೋ ಇದೆ ನೋಡಿ. ಒಂದು ಶಾಪಲ್ಲಿ ಶಾಪಿಂಗ್ ಚುಕ್ಕಿ ತೋರಿಸು ಬ್ಯಾಗ್ನ. ಒಂದು ಶಾಪಲ್ಲಿ ಆಯಿತು, ಈಗ ಇನ್ನೊಂದು ಶಾಪ್ಗೆ ಹೋಗ್ತಾ ಇದ್ದೀವಿ. ಶಾಪಿಂಗ್ ಇಂದ ಶಾಪಿಂಗ್ ಥಿಂಗ್ಸ್ ಪೋಸ್ಟರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಥಿಂಗ್ಸ್ ಚೆನ್ನಾಗಿದೆ ಆ್ಯಂಡ್ ತುಂಬ ಪ್ರೈಸಿ ಆಗಿಲ್ಲ, ಬಟ್ ಅಂದರೆ ನಮ್ಮ ಇಂಡಿಯನ್ ರುಪೀಸ್ ವ್ಯಾಲ್ಯೂ ಇಲ್ಲಿ ಜಾಸ್ತಿ ಇದೆ ಅದರಿಂದ. ಬಟ್ ಪ್ರೈಸ್ ಅದೇ ರೇಂಜ್ಗಿದೆ. ಏನು ಇಂಡಿಯಾದಲ್ಲಿ ನಾವು ಬೈ ಮಾಡ್ತೀವಿ ಅದೇ ರೇಂಜ್, ತುಂಬ ಚೀಪ್ ಅಂತ ಅನಿಸಲ್ಲ. ಬಟ್ ನಮ್ಮ ಇಂಡಿಯನ್ ರುಪೀಸ್ದು ಜಾಸ್ತಿ ಇರೋದ್ರಿಂದ ಓಕೆ, ಅಂದರೆ ಬೇರೆ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ಸೊ ಫೈನ್. ಸೊ ನೋಡೋಣ ಇಲ್ಲೇ ಏನು ಸಿಗುತ್ತೆ ಅಂತ ಶಾಪಿಂಗ್ ಮಾಡೋ. ನೋಡಮ್ಮ, ನೋಡು ಕೀ ಬಂಚ್ ಏನಾದ್ರು ಬೇಕಾ? ಬೇಡ, ತಗೋ. ಚೆನ್ನಾಗಿದೆ ಕಣೆ, ಎಷ್ಟಾಯ್ತು ಕೇಳು. ಹಿಂದೆ ತಿರುಗಿಸಿ ಇಲ್ಲೇ ಇರುತ್ತೆ. ಇಲ್ಲಿ ಪರ್ಫ್ಯೂಮ್ಸ್ ಇದೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಎಲ್ಲ ಅವ್ರ ಡ್ರೆಸ್ ಆಯಿತಾ, ಅವ್ರದ್ದು ಲಾಂಗ್ ಸ್ಲೆಟ್ ಕುರ್ತಾ ಥರ, ಒಳಗೆ ಪ್ಲಾಜಾ ಪ್ಯಾಂಟ್ ಥರ ಹಾಕ್ತಾರೆ, ಅದೇ ಇದರಲ್ಲಿದೆ. ಆ್ಯಂಡ್ ಇದು ಕ್ಯಾಪ್ ಅವರು ಯೂಸ್ ಮಾಡೋದು, ಅವ್ರ ಕಲ್ಚರಲ್ ಕ್ಯಾಪ್ ಅದೇ ಇದರಲ್ಲಿದೆ. ಸೋ ಕ್ಯೂಟ್ ನೋಡೋಕ್ಕೆ. ಆ್ಯಂಡ್ ಈ ಡಾಲ್ಸು ಅಷ್ಟೇ ಸಕ್ಕತ್ತಾಗಿದೆ, ಚೆನ್ನಾಗಿರೋದು ನೋಡು ಚುಕ್ಕಿ. ಸುಮ್ಮನೆ ಬೇಡ, ಏನೋ ಡಿಫ್ರೆಂಟಾಗಿ ಯೂನಿಕ್ ಆಗಿದೆ ಮಾತ್ರ. ಓಕೆ ವೆಯ್ಟ್, ಇಲ್ಲೇನೋ ಅಷ್ಟು ಇದಾಗಿದೆ ಅನ್ನಿಸ್ತಿಲ್ಲ, ಬಟ್ ಎಲ್ಲ ಕ್ಯೂಟಾಗಿದೆ. ಬಟ್ ನನಗೆ ಬೇಕು ಅನ್ನಿಸ್ತಿಲ್ಲ, ನಾನು ತೊಗೋಬೇಕು ಅನ್ನಿಸ್ತಿಲ್ಲ, ಬಿಕಾಸ್ ಅವಶ್ಯಕತೆ ಇಲ್ಲ ಅನಿಸ್ತಿದೆ. ನೋಡೋಕ್ಕೆ ಇದೆಲ್ಲ ನೋಡಿ ಎಷ್ಟು ಕ್ಯೂಟಾಗಿದೆ. ಅರೆ ನಾನು ತೊಗೊಂಡೋಗಿ ಮನೇಲಿ ಇಟ್ಕೊಂಡು ಏನು ಮಾಡಲಿ ಇದನ್ನೆಲ್ಲ. ವಾವ್, ನೈಲ್ ಕಟ್ರ್ ಸೆಟ್ ಅಂತೆ. ಬ್ರೋ ಇದೆಲ್ಲ ನಂಗೆ ನೋಡಿದ್ರೆ ಬೇಕನ್ಸುತ್ತೆ ಬ್ರೋ. ಪೋಸ್ಟರ್ ಸ್ವಲ್ಪ ಕಾಸ್ಟ್ಲಿ ಇದೆ, ಅದಲ್ಲದೆ ಅಲ್ಲಿರೋ ಐಟಮ್ಸ್ ನಮಗೆ ಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ಬೇರೆ ಶಾಪ್ಗೆ ಹೋಗೋಣ. ಇಲ್ಲೆಲ್ಲ ಫುಲ್ಲು ಒಂಥರ ಕ್ಯಾಫೇಸ್ ಥರ ಇದೆ, ಎಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ. ಸ್ಟ್ರೀಟ್ ಫುಡ್ ಅಂತಲೇ ನೀವು ಹೇಳ್ಬೋದು. ಏನೇನೇನೋ ಇದೆ, ಬಟ್ ಅದನ್ನೆಲ್ಲ ಟೇಸ್ಟ್ ಮಾಡೋದು ತೊಗೊಂಡು ತಿನ್ನೋದು ಧೈರ್ಯ ಬರ್ತಿಲ್ಲ. ಬಿಕಾಸ್ ಅದು ಯಾವ ಮೀಟ್ ಅಂತ ನಮ್ಗೆ ಗೊತ್ತಾಗ್ತಿಲ್ಲ, ಏನು ಅನ್ನೋದು ಗೊತ್ತಾಗ್ತಿಲ್ಲ. ಈ ಫ್ರೂಟ್ಸ್ ಮಾತ್ರ ಕ್ಯೂಟ್. ಸೂಶಿ ಎಲ್ಲ ಇದೆ, ಯಾರಿಗಾದ್ರೂ ಬೇಕಿದ್ರೆ ಹೇಳಿ ತರ್ತೀನಿ. ಬಟ್ ಇದು ನಾವು ಅಲ್ಲಿ ಮನೆಗೆ ತೊಗೊಂಡೋಗೋ ತನಕ ಇರುತ್ತಾ ಅನ್ನೋದೇ ಡೌಟು. ಇದು ಕನ್ವೀನಿಯನ್ಸ್ ಸ್ಟೋರ್, ಅಂದರೆ ತೊಗೊಂಡು ತಿನ್ಬಿಡ್ಬೇಕು. ಇಲ್ಲ, ಇದು ಗಿಂಬಾಪ್. ಇದು
ರೀಲ್ಸಲ್ಲಿ ನೋಡ್ತಿದ್ದಂಥ ಕನ್ವೀನಿಯನ್ಸ್ ಸ್ಟೋರ್ಗೆ ನಾವು ಇಲ್ಲಿ ಬಂದಿದ್ವಿ. ಹಾಂ ಇಲ್ಲೇನೇನೋ ಇದೆ ಬಿಸಿ. ಹಾಂ ಇಲ್ಲೇ ಓವನ್ ಇರುತ್ತೆ, ಬಿಸಿ ಮಾಡ್ಕೊಂಡು ತಿನ್ನೋದು. ಬೇಕಾ? 11,000 ಅಂತೆ. ಬೇಕಿದ್ರೆ ತಗೊಳ್ಳಿ, ಕೊಡಿಸ್ತೀನಿ. ಈ ಥರದ್ದು ಏನಾದ್ರು ನೋಡ್ರು, ಈ ಥರದ್ದು ಇಲ್ಲಿ ಥರದ್ದು ಟ್ರೈನ್. ಕರೆಕ್ಟ್. ಓ ಮೈ ಗಾಡ್, ಐ ಗೆಸ್ ನಾನು ಇದನ್ನ ತೊಗೊಂಡೋಗ್ಬೇಕಾ ನನ್ನ ಫ್ರೆಂಡ್ಸ್ಗೆ ಅಂತ. ಆಮೇಲೆ ನಮ್ಮ ಎಲ್ಲರ ಫೀಡಲ್ಲೂ ಇದೊಂದು ಬಂದಿರುತ್ತೆ. ಅದೊಂದು ಹುಡುಗಿ ಬರುತ್ತೆ, ಅಂಕಲ್ ಅಂಗಡಿಲಿ ಮಲಗಿರ್ತಾರೆ, ಅವರು ಏನೋ ಬಂತು, ಆ ಸ್ಟಿಕ್ಸ್ ಎಲ್ಲ ಇಲ್ಲಿದೆ ನೋಡಿ. ಕರೆಕ್ಟ್ ತಾನೇ ತಾನೇ, ಕರೆಕ್ಟು. ಸ್ವಲ್ಪ ಐಫೈ ಆಗಿ ಇಟ್ಟಿದ್ದಾರೆ ಇಲ್ಲಿ ಅಷ್ಟೇ. ಅದು ಎಗ್, ಬೇಯಿಸಿರೋ ಎಗ್. ಅದು ಎಗ್ ಒಂದು ತಗೊಬಿಡ್ತೀರಾ? ಬೇಡ ಬೇಡ, ಸುಮ್ಮನೆ ವೇಸ್ಟ್. ಇಲ್ಲಿ 2 ತೊಗೊಂಡೇನೆ. ರುಚಿ ತೊಗೊಳ್ಳೋಣ ಅಂದರೆ ಇಲ್ಲಿ ಮಾಚಾ ಮತ್ತು ರೆಡ್ ಬೀನ್ ಅಷ್ಟೇ ಇದೆ, ಬೇರೆ ಫ್ಲೇವರ್ಸ್ ನೋಡ್ತಾ ಇದೀನಿ. ಚಾಕ್ಲೇಟ್ ಯಾವ್ದಾರು ತಂದರೆ, ಚಾಕ್ಲೇಟ್ ಯಾವ್ದು ಇದ್ರೆ ಚೆನ್ನಾಗಿರ್ತದೆ. ಎಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಬುಲ್ಡಾಕ್ನ ತೊಗೊಂಡಿದ್ದೀನಿ. ಬಿಲ್ ಮಾಚವ. ನಿಮಗೆ ಫ್ರೂಟ್ ಬಗ್ಗೆ ಗೊತ್ತಾ? ಏನಂತಾರೆ? ಸಂತಾನ ಫಲ ಅಂತಾರೆ, ಒಬ್ಬರೇ ತಿನ್ಬೇಕು ಒಂದನ್ನ ಅಂತ. ಇದು ತುಂಬಾ ವಾಸನೆ. ಹೌದಾ? ಇದು ಡ್ಯೂರೈನ್ ಅಂತ ಪಂಜಿಯಸ್ಟ್ ಫ್ರೂಟ್. ಇದು ತುಂಬ ಸ್ಮೆಲ್ಲು, ಒಬ್ಬರೇ ತಿನ್ಬೇಕಂತ ಏನೋ ಗೊತ್ತಿಲ್ಲ, ಬಟ್ ಸ್ಮೆಲ್ ಮಾತ್ರ ಸ್ಮೆಲ್ ಇದೆ. ಮಕ್ಕಳೆಲ್ಲ ಎಲ್ಲೆಲ್ಲಿ ಹೋಗಿದ್ದಾರೆ. I've given 5 lakhs. 5 lakhಸಿಗೆ ಇಷ್ಟು ಹಣ್ಣು ಕೊಟ್ಟರು. 5 ಲಕ್ಷ ಕೊಟ್ಟು. ಅಕ್ಕ ಇವ್ರು ಏನು ದುಡ್ಡು ಕೊಟ್ರು ಅಂತ ವಾಪಸ್ ನೋಡ್ತಾರೆ. ಸರಿ, ಲೆಕ್ಕ ಹಾಕ್ತಾರೆ. ನಾವು ಮುಖ ನೋಡೋದು. ಎಷ್ಟು ಕೊಟ್ಟಿದ್ದೀಗ? 40 ಕೊಡ್ರಿ ಅಂತ ನಾನು ಕೊಟ್ಟಿದ್ದಾರೆ. ಸರಿ ಆಯ್ತಾ? ದಿಸ್ ಇಸ್ 1 lakh. ನೋಡಿ 1 lakh. ದಿಸ್ ಇಸ್ 2 lakh. ನೋಡಿ 2 lakh ಇದು. ಸೊ ಇದು 1 lakh, 3 lakh, 10. ಫುಲ್ ಲಕ್ಷ ಗಟ್ಟಲೆ ದುಡ್ಡು ಇಟ್ಕೊಂಡು ಓಡಾಡ್ತಿದ್ದಾರೆ. ಲಕ್ಷ. ಸೊ ಇಲ್ಲಿ ಶೈಲಕ್ಕ ಬನಾನಾ ತಿಂತಿದ್ದಾರೆ ವಿಯೆಟ್ನಾಮಲ್ಲಿ. ಆದ್ರೆ ವೆರಿ ಕಾಸ್ಟ್ಲಿ ಬನಾನಾ. ಫ್ರೂಟ್ಸ್ ಕಾಸ್ಟ್ಲಿ ಇದೆ, ಬಟ್ ಟೇಸ್ಟ್ ಒಂಥರ ಚೆನ್ನಾಗಿದೆ ಅಲ್ಲ, ಕ್ವಾಲಿಟಿ ಬೇರೆ ಥರ ಇದೆ. ಇಟ್ಸ್ ಗುಡ್. ವಿಯೆಟ್ನಾಮಲ್ಲಿ ಈ ಥರ ಚಿಕ್ಕ ಸ್ಟೂಲ್ಸು ಅಲ್ಲಿ ಇಲ್ಲಿಡ್ತಾರೆ, ಕುತ್ಕೊಂಡು ತಿನ್ನೋದು. ಆ್ಯಂಡ್ ಏನೋ ಅಡುಗೆ ಮಾಡ್ತಾಯಿದ್ದಾರೆ ನೋಡಿ. ಸ್ಟ್ರೀಟ್ ಶಾಪಿಂಗ್ ಮುಗಿದ್ದು ವಾಟರ್ ಪಪೆಟ್ ಶೋಗೆ ಹೋಗ್ತಾ ಇದ್ದೀವಿ. ಇದೊಂದು ಯೂನಿಕ್ ಶೋ ವಿಯೆಟ್ನಾಮಲ್ಲಿ. ವಾಟರ್ ಒಳಗೆ ಪಪೆಟ್ಸ್ನ ಪ್ಲೇ ಮಾಡಿ ಶೋ ಅಂತ ಇದೆ. ಸೊ ಅದನ್ನ ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇದ್ದರೆ, ಅಲೋ ಇದ್ದರೆ ನಾನು ನಿಮಗೆ ಆ ಶೋನ ತೋರಿಸ್ತೀನಿ. ಲೆಟ್ಸ್ ಎಂಜಾಯ್ ಟುಗೆದರ್. Come, let's get inside. Này bà con ơi, đất Thăng Long ngàn năm lịch sử đã bao đời gìn giữ cố đô này, mừng vui mở thì xưng danh nha. Nếu tôi vốn dòng tiên thiên thường, bơi hai đào vì chi sông trần gian.
con cáo leo lên cây rồi. Mau lùi mình vậy. Mày ba này mày chết đi mày. Trời ơi, thế nào mà lại là mày bà ơi? Trời ơi, cái gì? Ôi, chết hẳn chưa? Rồi nó chết rồi, thôi mau lùa vịt mà. Trời ơi, đi về. Đầu cuối là quân đoàn cố lên nào, chỉ còn đoạn đường rất ngắn là chúng ta về đến đích rồi. Hiện giờ quân đoàn đang dẫn đầu các bác. ಒಂದು ಕ್ರಿಯೇಟಿವ್ ಸಕ್ಕತ್ತಾಗಿತ್ತಲ್ಲ. ಎಸ್ ತುಂಬ ಟ್ಯಾಲೆಂಟೆಡ್ ಮತ್ತು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಮಸ್ತಾಗಿತ್ತು. 1 hour ತುಂಬ ಎಂಟರ್ಟೈನಿಂಗ್ ಆಗಿತ್ತು ಆ್ಯಂಡ್ ಒಂದು ಯುನಿಕ್ ಆಗಿತ್ತು ಶೋ. ವಿ ಆಲ್ ಎಂಜಾಯ್. ಸ್ವಲ್ಪ ಗ್ಲಿಮ್ಸ್ನ ನಾನು ನಿಮಗೋಸ್ಕರ ಶೂಟ್ ಮಾಡಿದ್ದೀನಿ, ಅದನ್ನು ತೋರಿಸಿ. ಬಿಕಾಸ್ ಫುಲ್ ಹೋಲ್ ಹಿಂಗೆ ನೋಡೋದಕ್ಕೂ ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ, ಬೋರ್ ಆಗ್ತದೆ. ಸೊ ಶಾರ್ಟ್ ಗ್ಲಿಮ್ಸ್ನ ತೊಗೊಂಡಿನಿ ನಿಮಗೋಸ್ಕರ. ಸೊ ಹೇಗೆ ಮಾಡಿದೆ ಅಂತ. ಇಟ್ ವಾಸ್ ಸೋ ಗುಡ್, ಮಸ್ತಾಗಿದ್ದು, ತುಂಬ ಎಂಜಾಯ್ ಮಾಡೋದು. ಕ್ರೇಜಿ ಶೋ. ಅವರು ಯೂಸ್ ಮಾಡಿದ ಪಪೆಟ್ ಶೂಟ್ ಯೂಸ್ ಮಾಡಿದ್ನಲ್ಲ ಇಲ್ಲಿ ಟಾಯ್ಸ್ನ ಹೇಳ್ತಾರೆ. ಬಟ್ ಅವ್ರು ಹೆಂಗೆ ಮಾಡಿದ್ರು ಅಂದರೆ ತಲೆಗೆ ಹುಳ ಬಿಟ್ಟಂಗಾಗಿದೆ. ಬಿಕಾಸ್ ಫಸ್ಟ್ ನಾನು ಎಲೆಕ್ಟ್ರಿಕ್ ಅಂದ್ಕೊಂಡೆ, ಆಮೇಲೆ ಪಪೆಟ್ ಏನೋ ಕೈಯಲ್ಲಿ ಆಡಿಸ್ತೀರ ಅಂದ್ಕೊಂಡೆ, ಎಲೆಕ್ಟ್ರಿಕಲಿ ಏನೋ ಕೋಡಿಂಗ್ ಮಾಡಿಬಿಟ್ಟಿದ್ದಾರೆ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಅವ್ರು ಎಂಟ್ರಿ ಹೋಗ್ಬೋದು. ಶೋ ವಾಸ್ ಸೋ ಗುಡ್, ಅಮೇಝಿಂಗ್ ಆಗಿತ್ತು. ಓ ದೇ ಗಾಟ್ ಸೋ ಮೆನಿ ಅವಾರ್ಡ್ಸ್ ಆಲ್ಸೋ. ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. After one great puppet show, we are back for dinner. So, ಬಂದು ಹೊಟ್ಟೆ ಸಾಕ್ತಾರೆ. ಸೊ ಊಟ ಮಾಡೋದು. ರೆಸ್ಟೋರೆಂಟ್ ಮೇಲೆ ಸಾಕಾಗಿದೆ. ಟ್ಯಾಪ್ ಸೂಪರ್ ಆಗಿದೆ. ನಿಮ್ಮೊಡನಿದ್ದು ನಾನು ಕುಡಿದು, ನಿಮ್ಮೊಡನಿದ್ದು ನಾನು ಕುಡಿದು, ಆಡದ ಆಟ ಒಂದಿಲ್ಲ. ಭರವಸೆ ನೀಡುವೆ ಇಂದು ನಾ ನಿಮ್ಮೊಡ ಕುಡಿಯುವೆನೆಂದು. ಭರವಸೆ ನೀಡುವೆ ಇಂದು ನಾ ನಿಮ್ಮೊಡ ಕುಡಿಯುವೆನೆಂದು. ತಾಯಿಯಾಳೆ ನಿಮ್ಮನ್ನು ಬಿಟ್ಟು ಎಂದು